ನೋಡಿ, ಈಗ ಅನ್ನಭಾಗ್ಯ ಯೋಜನೆಯಡಿ ತಲಾ 5 ಕೆಜಿ ಅಕ್ಕಿ ಕೊಡ್ತಾ ಇದ್ರು, ಮತ್ತೆ ಉಳಿದದ್ದು ದುಡ್ಡನ್ನು ಕೊಡ್ತಾ ಇದ್ರು. ಅಂದರೆ ಅಕೌಂಟ್ಗೆ ನೇರವಾಗಿ ಹಣ ಜಮೆ ಆಗ್ತಾ ಇತ್ತು. ಆದರೆ ಇನ್ನು ಮುಂದೆ ಹಣ ಅಕೌಂಟ್ಗೆ ಬರುವುದಿಲ್ಲ. ಏನು ಕೊಡ್ತಾರೆ ಹಾಗಾದರೆ? ಬೇರೆ ಏನಾದರೂ ಸರ್ಕಾರ ಪ್ಲಾನ್ ಮಾಡ್ತಿದೆಯಾ? ಹೌದು, ಖಂಡಿತವಾಗ್ಲೂ ಸರ್ಕಾರ ಒಂದು ಹೊಸ ಪ್ಲಾನ್ ಮಾಡ್ತಾ ಇದೆ. ಇನ್ನು ಮುಂದೆ ಅನ್ನಭಾಗ್ಯದ ಹಣದ ಬದಲು ದಿನಸಿ ಕಿಟ್ ವಿತರಣೆ ಮಾಡಲಾಗುತ್ತೆ. ಏನೇನಿದೆ ಹಾಗಾದರೆ ದಿನಸಿ ಕಿಟ್ನಲ್ಲಿ? ಕ್ಯಾಬಿನೆಟ್ ಸಭೆಯಲ್ಲಿ ಹೊಸ ಯೋಜನೆ ಬಗ್ಗೆ ಚರ್ಚೆಯಾಗಿದೆ. 5 ಕೆಜಿ ಅಕ್ಕಿ ಬದಲು ದಿನಸಿ ಕಿಟ್ ವಿತರಣೆಗೆ ಇಲ್ಲಿ ಪ್ಲಾನ್ ಮಾಡಲಾಗಿದೆ. ಹಣದ ಬದಲು ಬೇಳೆ, ಸಕ್ಕರೆ, ಎಣ್ಣೆ ನೀಡುವ ಬಗ್ಗೆ ಮಾತುಕತೆ ಆಗಿದೆ ಕ್ಯಾಬಿನೆಟ್ನಲ್ಲಿ. ಪ್ರಸ್ತುತ 5 ಕೆಜಿ ಅಕ್ಕಿ ಕೊಡ್ತಾ ಇದ್ದಾರೆ, 5 ಕೆಜಿದು ದುಡ್ಡು ಕೊಡ್ತಾ ಇದ್ದಾರೆ. ಅಂದರೆ 170 ರೂಪಾಯಿ ಸರ್ಕಾರ ನೀಡ್ತಾ ಇತ್ತು. ಇದೀಗ ಹಣದ ಬದಲು ದಿನಸಿ ಕಿಟ್ ನೀಡುವ ತೀರ್ಮಾನವನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಇದು ಒಳ್ಳೆಯದಾ? ಅನುಕೂಲ ಆಗುತ್ತಾ ಜನರಿಗೆ? ಖಂಡಿತ ಆಗುತ್ತೆ ಅನುಕೂಲ. ಯಾಕಂದರೆ ನೋಡಿ, ಹಣಕ್ಕಿಂತ ಏನಾದರೂ ದಿನಸಿಗಳನ್ನು ಕೊಟ್ಟರೆ ಅಥವಾ ಬೇಳೆ, ಕಾಡು, ಕಳಿನ ಕೊಟ್ಟರೆ ಅನುಕೂಲ ಆಗುತ್ತೆ ಜನರಿಗೆ, ಬಡವರಿಗೆ. ಈಗ 170 ರೂಪಾಯಿ ಕೊಡ್ತಾ ಇದ್ರು, ಈಗ ಒಬ್ಬರಿಗೆ 10 ಕೆಜಿ ಕೊಡಬೇಕಾಗಿತ್ತು. ಕೇಂದ್ರ ಸರ್ಕಾರ 5 ಕೆಜಿ ಕೊಡಲಿಲ್ಲ ಅಂಥೇಳಿ ಈಗ ರಾಜ್ಯ ಸರ್ಕಾರದವರೇ 10 ಕೆಜಿಯಲ್ಲಿ ತಲಾ 5 ಕೆಜಿ ಅಕ್ಕಿ ಕೊಟ್ಟು ಇನ್ನುಳಿದ 5 ಕೆಜಿದು ತಲಾ 170 ರೂಪಾಯಿ ಕೊಡ್ತಾ ಇದ್ರು. 5 ಕೆಜಿ ಹಣ ಹಾಕ್ತಾ ಇದ್ರು. 5 ಕೆಜಿ ಸಾಕಾಗ್ತಿರ್ಲಿಲ್ಲ. ಈಗ ಒಂದು ಮನೆಯಲ್ಲಿ ಒಬ್ಬರೇ ಇರ್ತಿದ್ರು ಅಥವಾ ಇಬ್ಬರು ಗಂಡ ಹೆಂಡತಿ ಅಷ್ಟೇ ಇರ್ತಿದ್ರು, 3 ಜನ ಇರ್ತಿದ್ರು ಅಂತ ಹೇಳಿದ್ರೆ 15 ಕೆಜಿ ತಿಂಗಳಿಗೆ ಸಾಕಾಗ್ತಾ ಇರಲಿಲ್ಲ. ಉಳಿದಿದ್ದ ಹಣ ಖರ್ಚು ಮಾಡಿಬಿಡ್ತಾ ಇದ್ರು, ಯಾವ್ಯಾವುದಕ್ಕೂ ವೇಸ್ಟ್ ಮಾಡ್ತಾ ಇದ್ರು. ಕೆಲವೊಬ್ಬರು ಸದ್ಬಳಕೆ ಮಾಡಿಕೊಳ್ತಾ ಇದ್ರು, ಆದರೆ ಉಳಿದಿದ್ದ ಹಣದಲ್ಲಿ ಅಕ್ಕಿನ ಕೊಂಡ್ಕೊಳ್ಳೋದು ಬಹಳ ಕಷ್ಟ ಆಗ್ತಾ ಇತ್ತು. ಆದರೆ ಈಗ ಅದ್ರ ಜೊತೆಗೆ ದಿನಸಿ ಕಿಟ್ ಕೊಡ್ತಾ ಇದ್ದಾರೆ, ಕೊಡುವಂಥ ಪ್ಲಾನ್ ಮಾಡ್ತಿದ್ದಾರೆ. ಬೇಳೆ ಇರುತ್ತೆ, ಸಕ್ಕರೆ ಇರುತ್ತೆ ಮತ್ತು ಎಣ್ಣೆ ಕೂಡ ಇರುತ್ತೆ. ಬಹುಶಃ ನಮ್ಗನ್ನಿಸ್ತಾ ಇದೆ ಅರ್ಧ ಕೆಜಿ ಬರ್ಬೋದು ಅಷ್ಟೇ. ಅದು ಬಂದರೂ ಅನುಕೂಲ ಆಗುತ್ತೆ. ಉಳಿದಕ್ಕೆ ಸಕ್ಕರೆ ಮತ್ತು ಎಣ್ಣೆ, ಅಡುಗೆ ಎಣ್ಣೆ ಜೊತೆಗೆ ಬೇಳೆ ಒಂದು ಕಿಟ್ ಥರ ಮಾಡಿ ಕೊಡುವಂತಹ ಪ್ಲಾನ್ ಈಗ ಸರ್ಕಾರ ಮಾಡಿಕೊಂಡಿದೆ. ಬಟ್ ಕಂಟಿನ್ಯೂಸ್ ಆಗಿದ್ದೇ ಮಾಡ್ಬೋದಾ? ಈಗ ಎಲ್ಲಿವರೆಗೂ 10 ಕೆಜಿ ಕೊಡೋಕ್ಕಾಗೋದಿಲ್ವೋ ಅಲ್ಲಿವರೆಗೂ ಕೂಡ ಸರ್ಕಾರ ದಿನಸಿ ಕಿಟ್ಟನ್ನು ಕೊಡೋದಕ್ಕೆ ನಿರ್ಧಾರವನ್ನು ಮಾಡಿದೆ. ಖಂಡಿತವಾಗ್ಲೂ ಈ ಒಂದು ಪ್ಲ್ಯಾನ್ ಸರ್ಕಾರದ್ದು ಜನರಿಗೆ, ಅಂದರೆ ಬಡವರಿಗೆ ಅನುಕೂಲ ಆಗೇ ಆಗುತ್ತೆ. ಈಗ ಇಬ್ಬರಿದ್ದರು, ಗಂಡ ಹೆಂಡತಿ, ಒಂದು ಮಗು ಇದೆ ಅಂತ ಅಂದ್ಕೊಳ್ಳೋಣ. 5, 5, 5 15 ಕೆಜಿ ಅಕ್ಕಿ ಬಂತು. 15 ಕೆಜಿ ಅಕ್ಕಿ ಜೊತೆಗೆ ಎಣ್ಣೆ ಬರುತ್ತೆ. ಮೇನ್ ನಮಗೆ ಅಡುಗೆ ಮಾಡೋಕ್ಕೆ ಎಣ್ಣೆ ಬೇಕು. ಬೇಳೆ ಸಾಂಬಾರು, ದಿನ ಬೇಳೆ ಸಾಂಬಾರು ತಿಂದರು ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲ ಕಡೆ ಆಲ್ಮೋಸ್ಟ್ ಆಲ್ ದಾಲ್ ಗೀಲೆಲ್ಲ ಮಾಡ್ಕೊಂಡು ಚೆನ್ನಾಗಿ ತಿಂತಾರೆ. ಬೇಳೆ ಕೊಟ್ಟರು ಪರವಾಗಿಲ್ಲ. ಸಕ್ಕರೆ ನಾವು ಟೀ ಕಾಫಿ ಮಾಡೇ ಮಾಡ್ತೀವಿ ಡೈಲಿ. ಅಂದರೆ ದಿನ ಬಳಕೆ ಯಾವೆಲ್ಲ ಇಂಪಾರ್ಟೆಂಟ್ ಇದ್ದಾವೋ ಅದಕ್ಕೆ ಇಲ್ಲಿ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ. ನೋಡಬೇಕೀಗ ಇದ್ರ ಜೊತೆಗೆ ಮತ್ತೇನಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾರಾ ಅಂಥೇಳಿ. ಯಾಕಂತ ಹೇಳಿದ್ರೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇತ್ತು. ಆ ಹಣ ಏನಿದೆ, ಅಮೌಂಟ್ ಇದೆಯಲ್ವಾ, 170 ರೂಪಾಯಿ. 170 ರೂಪಾಯಿಗೆ ಏನು ಬರ್ತಾ ಇತ್ತಪ್ಪ? ಒಂದು ಆಯಿಲ್ ಪಾಕೆಟ್ ಬರೋದಿಲ್ಲ 170 ರೂಪಾಯಿಗೆ. 170 ರೂಪಾಯಿಗೆ ಎಷ್ಟು ಕೆಜಿ ಅಕ್ಕಿ ಬರ್ತವೆ? 2-3 ಕೆಜಿ ತೊಗೊಳಕ್ಕೂ ಬಡ್ಕೊಂಡು ಭಾಳ ಕಷ್ಟ ಆಗಿಬಿಡುತ್ತೆ. ಹಾಗಾಗಿನೇ ನಮಗೆ ಆ ದುಡ್ಡಿನ ಬದಲಾಗಿ ಬೇರೆ ಏನಾದರೂ ಕೊಡಿ ಅಂಥೇಳಿ ಜನರು, ಅದರಲ್ಲೂ ಬಡವರು ಬಹಳ ಚಿಂತೆಯಲ್ಲಿದ್ದರು. ಹಾಗಾಗಿ ಸರ್ಕಾರ ಈ ವಿನೂತನವಾದಂತಹ ಒಂದು ಪ್ಲ್ಯಾನ್ ಮಾಡಿದೆ. ಇವತ್ತಿನ ಕ್ಯಾಬಿನೆಟ್ನಲ್ಲಿ ಅದರ ಬಗ್ಗೆ ಚರ್ಚೆ ಆಗಿದೆ.